ಲೈಕ್ ಮಾಡಿ ಶಾರ್ಟ್ಸ್ ಒಂದು ಹಾಕಿದ್ದೆ. ಹಾಯ್ ನೀ ಯಾವಾಗ ಚಾನಲ್ ಆನ್ ಮಾಡಿದ್ದೆ ಮರಯ್ಯ? ಹಂಗೆ ಒಂದು ಎರಡು ಹೊಡೆದು ನೋಡ್ಬೇಕಾರೆ ಟಾಟಾ. ಹೊಡೆದು ನೋಡಿ. ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಆರಾಮಾಗಿದ್ದೀರಲ್ವಾ? ನಾನು ಆರಾಮಾಗಿದ್ದೀನಿ. ಲಾಸ್ಟ್ ಲಾಗಲ್ಲಿ ನನ್ನ ಚರಿಯ ಬರ್ಡೇ ಲಾಗ್ ಹಾಕಿದ್ದೆ. ಇದರಲ್ಲಿ ನಾನು ಬರ್ತ್ಡೇಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡೆ, ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಇವತ್ತು ಬೆಳಗ್ಗೆನೇ ಲಾಗ್ ಶುರು ಮಾಡಿದ್ದೆ. ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣದಿಂದಲೇ ಸ್ಟಾರ್ಟ್ ಮಾಡಿರೋಂಥದ್ದು. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಉಂಟು. ಎಲ್ಲಿಂದ ಕೆಲಸ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಅದರಲ್ಲೂ ಕೆಲಸದವ್ರು ಬೇರೆ ಬರ್ತಾಯಿಲ್ಲ ಮನೆ ಕೆಲಸಕ್ಕೆ. ಅದು ಬೇರೆ ಮನೆ ಕೆಲಸದವ್ರು ಬಂದರೆ ಅಟ್ಲೀಸ್ಟ್ ಮನೆ ಕೆಲಸನಾದರೂ ಮುಗಿಸ್ಬಿಡ್ಬೋದು, ಅಡುಗೆ ಕೆಲಸ ಮುಗಿಸ್ಕೊಂಡು ನಾವು ಬೇರೆ ಕೆಲಸ ಮಾಡ್ಬೋದು ಅಂತಿರುತ್ತೆ. ಈಗ ನಾನು ಬೆಳಗ್ಗೆಯಿಂದನೂ ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡಿ, ಅದಾಗಿದ್ಮೇಲೆ ಚಹಾ ಮಾಡಿ ಬಂದವರಿಗೆಲ್ಲ ಈ ಥರದ್ದೆಲ್ಲ ಕೆಲಸಗಳಿರ್ತವೆ. ನೋಡುವ ಇವತ್ತಿನ ಸಹ ಹೀಗೆಲ್ಲ ಹೋಗ್ತದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದರ್ಶನಿಗೆ ಶೇರ್ ಮಾಡಿ. ಬೆಳಿಗ್ಗೆ ನೆಲ ಒರೆಸಿ ಕಸ ಗುಡಿಸೋದು ಎಲ್ಲ ಕೆಲಸ ಇವತ್ತು ನನ್ನದೇ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಎಲ್ಲ ಕೆಲಸ ಮಾಡ್ಕೊಂಡು ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಎದ್ದೇಳೋದೇ ಲೇಟ್ ಆಗ್ತದೆ ಚಳಿ ಇರೋದ್ರಿಂದ. ಬೆಳಗ್ಗೆ ಬೇಗ ಎದ್ದೇಳಲಿಕ್ಕೆ ಆಗೋದಿಲ್ಲ. ಅವನು ಯಾವ ರೀತಿ ಇದ್ದಾನೆ, ಎದ್ದೇಳ್ತಾನ ಅಥವಾ ಎದ್ದೇಳಿದ್ರೆ ಮಲಗಿಸ್ಬೇಕು ನಾವು ಎದ್ದೇಳಬೇಕು, ಹಿಂಗೆಲ್ಲ ಇರ್ತದಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಬೆಳಿಗ್ಗೆ ಮುಂಚೆ ನನಗೆ ಡೈಲಿ. ಹಾಗಾಗಿ ಮನೆ ಕೆಲಸದವರಿಗೆ ಹೇಳಿರುವಂಥದ್ದು. ಮನೆ ಕೆಲಸದವ್ರು ಇದೇ ಟೈಮಿಗೆ ಬರಲಿಲ್ಲ. ಅದೊಂಥರ ರಗಳೆ ಆಗೋಯ್ತು ನನಗೆ ಈ ಟೈಮಲ್ಲಿ. ಲಾಸ್ಟ್ ಲಾಗಲ್ಲಿ ನನಗೆ ನಂದು ಚರಿ ಬರ್ಡೇ ಲಾಗಲ್ಲಿ ತುಂಬ ಜನ ವಿಶ್ ಮಾಡಿದ್ರೆ, ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ, ಡೆಕೋರೇಷನ್ ಆಗಿರ್ಬೋದು, ಚರಿ ತಯಾರಿ ಮಾಡಿರೋದು ಎಲ್ಲದೂ ಕೂಡ ತುಂಬ ಚೆಂದ ಉಂಟು ಅಂತೆಲ್ಲ ಹೇಳಿದ್ರು. ಮತ್ತು ನಿಮಗೆ ನಾನು ಫೋಟೋ ಹಾಕ್ತೀನಿ ಅಂತ ಹೇಳಿದೆ. ನನ್ನ ಫೋಟೋ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಲಾಗಲ್ಲಿ ನಾನು ಫೋಟೋನ ಆ್ಯಡ್ ಮಾಡ್ತೀನಿ, ನೋಡಿ ನೀವು. ಚರಿ ಫೋಟೋ ಆಗಿರ್ಬೋದು, ನನ್ನ ಫೋಟೋ, ನನ್ನ ಔಟ್ಫಿಟ್ ಎಲ್ಲ. ಸೊ ನಾನು ಕಸ ತೆಗೆದು ಹೊರಗಡೆ ಹಾಕೋಷ್ಟೊತ್ತಿಗೆ ನಮ್ಮ ಸಾಹೇಬರು ಎದ್ದಾಯಿತು. ಎದ್ದಿದ ತಕ್ಷಣ ಅವರಿಗೆ ಅಮ್ಮ ಬೇಕೇ ಬೇಕು. ಅಮ್ಮ ಒಂದು ಸತಿ ಬಂದು ಮುದ್ದಾಡಿದ ತಕ್ಷಣ ಅವ್ರ ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮಲಗಿಸ್ತೀನಿ, ಮತ್ತು ಸ್ವಲ್ಪ ಹಾಲು ಕುಡಿಸಿ ಮಲಗಿಸ್ತೀನಿ. ಯಾಕಂದರೆ ಅಷ್ಟು ಬೆಳಿಗ್ಗೆ ಎದ್ದರೆ ಸ್ವಲ್ಪ ಥಂಡಿ ಇರುತ್ತಲ್ಲ ಹೊರಗಡೆ, ಹಾಗಾಗಿ ಎದ್ದು ಬರೋದು ಬೇಡ, ಮತ್ತು ಕೋಲ್ಡೆಲ್ಲ ಆಗೋ ಚಾನ್ಸಸ್ ಇರ್ತದೆ ಅಂಥೇಳಿ ಮತ್ತೆ ಮಲಗಿಸ್ತೀನಿ. ಸರಿ, ಗುಡ್ ಮಾರ್ನಿಂಗ್. ಇಲ್ಲಿ ಹಾಯ್ ಹಾಯ್ ಸೊ ಹೀಗೆ ದಿನ ನಡೀತಾ ಇರುತ್ತೆ. ಈ ಥರ ಡೈಲಿ ರುಟೀನ್ ಹೀಗೆ ಇರ್ತದೆ. ಹಾಗಾಗಿ ನಾನು ಡೈಲಿ ಲಾಗ್ ಏನು ಮಾಡೋದಿಲ್ಲ. ಯಾಕಂದರೆ ಡೈಲಿ ಲಾಗ್ ಅಂದರೆ ಇದೇ ಅಲ್ವಾ, ಬೆಳಗ್ಗೆ ಮನೆ ಕೆಲಸ ಮಾಡು, ತಿಂಡಿ ಮಾಡು, ಊಟ ಮಾಡು, ಇದೇ ಇರ್ತದೆ. ಬಿಟ್ಟರೆ ಮತ್ತೇನು ಸ್ಪೆಷಲ್ ಇರೋದಿಲ್ಲ. ಅದ್ರ ಸಲುವಾಗಿ ನಾನು ನನ್ನ ಚಾನಲಲ್ಲಿ ಸ್ಪೆಷಲ್ ಡೇ, ವಿಶೇಷ ದಿನಗಳು ಮಾತ್ರ ಹಾಕಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುಮಾರು ಕೆಲಸ ಅಂತ ಹೇಳಿದೆ. ಏನು ಕೆಲಸ ಅಂದರೆ, ಮನೆ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಬರ್ತಾರೆ, ಪೆಂಡೋಲಲ್ಲಿ ಬರ್ತಾರೆ, ಎಲ್ಲರೂ ಕೂಡ ಬರೋರಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಫಂಕ್ಷನ್ ಇರೋದ್ರಿಂದ ಇವತ್ತಿನ ಸಹ ಸಿಕ್ಕಾಪಟ್ಟೆ ಕೆಲಸ ಉಂಟು. ನಂಗೆ ಸಿರ್ಸಿಗೆ ಬೇರೆ ಹೋಗ್ಬರೋ ಕೆಲಸ ಉಂಟು. ಒಂದು ಆರ್ಡ್ರ್ ಇದೆ, ಆರ್ಡ್ರ್ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಎಲ್ಲವೂ ಕೂಡ ಕೆಲಸ ಇವತ್ತೇ ರಾಶಿ ಉಂಟು ಅಂತಲೇ ಹೇಳ್ಬೋದು. ಚರಿ ಮತ್ತು ಚರಿ ಪಪ್ಪ ಸೇರಿ ಹಾಲು ತೊಗೊಂಡು ಬಂದರು. ಗೇಟಲ್ಲಿ ಹಾಲು ಇಟ್ಟು ಹೋಗ್ತಾರೆ, ಹಾಲು ತೊಗೊಂಡು ಬಂದರು. ಅದಾಗಿದ್ಮೇಲೆ ಅವರು ಒಂದು ರೌಂಡ್ ತೋಟದ ಕಡೆ ಹೋಗ್ತಾರೆ. ಅಷ್ಟರೊಳಗಡೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫಿನ್ ರೆಡಿ ಮಾಡ್ತೀನಿ ಅವನಿಗೆ. ಹಸುವಾಗ್ತದಲ್ಲ, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಕುಡಲಿಕ್ಕೇನು ಕೊಡೋದಿಲ್ಲ, ಡೈರೆಕ್ಟಾಗಿ ಟಿಫಿನ್ನೇ ಕೊಡ್ತೀನಿ. ಯಾಕಂದರೆ ಎಕ್ಸ್ಟ್ರಾ ನಾವು ಹಾಲೆಲ್ಲ ಹಾಕಿದ್ರೆ ತಿಂಡಿ ತಿನ್ನೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಸೆಲ್ಫಿ ಜೋನ್ ಅಂತ ಮಾಡಿದ್ದೆ, ಗೊತ್ತಲ್ವ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಅಂತ ಒಬ್ರು ಬಂದಿದ್ದರು ಆ ಕೆಲಸ ಮಾಡ್ಕೊಳ್ಳಿಕ್ಕೆ, ಮಹೇಶಣ್ಣ ಅಂತ. ಅವ್ರು ರೆಡಿ ಮಾಡಿಕೊಡ್ತಾಯಿದ್ರು ಈ ಥರ ಗುಟ್ಟಗಳನ್ನು ತೊಗೊಂಡು ಬಂದು. ಆಮೇಲೆ ಅಂಗಳಕ್ಕೆ ಸಗಣಿ ನೀರು ಹಾಕಲಿಕ್ಕೆ ಒಬ್ಬರು ಬಂದಿದ್ದರು. ಈ ಜಾಗ ನೋಡಿರ್ಬೋದು ನೀವು, ನಮ್ಮ ಮನೆಯಲ್ಲಿ ಫುಲ್ ಗಾರ್ಡನ್ ಏರಿಯಾ ಆಗಿತ್ತು ಒಂದು ಟೈಮಲ್ಲಿ. ಸಿಕ್ಕಾಪಟ್ಟೆ ಹೂವಿನ ಗಿಡಗಳನ್ನು ಇಟ್ಟಿದ್ವಿ ಇಲ್ಲಿ. ಹೀಗೆಲ್ಲ ಫುಲ್ ತೆಗೆದು ಅಲ್ಲಿ ಫುಲ್ ಹಾಲ್ ಥರ ಮಾಡಿಬಿಡ್ತೀವಿ. ಯಾಕೆ ಅಂದರೆ ಏನಾದರೂ ಫಂಕ್ಷನ್ ಮಾಡಿದ್ರೆ ನಮಗೆ ಜಾಗ ಸಾಕಾಗೋದಿಲ್ಲ ಅನ್ನೋ ಸಲುವಾಗಿ ಆ ಹೂವಿನ ಗಿಡಗಳನ್ನೆಲ್ಲ ಶಿಫ್ಟ್ ಮಾಡಿ, ಹೇಗಿದ್ದು ತೋಟದ ಮಧ್ಯೆ ಜೆಟ್ ಮಾಡಿದ್ದೀವಿ, ನೀರಿಗೇನು ತೊಂದರೆ ಆಗೋದಿಲ್ಲ ಅನ್ನೋ ಸಲುವಾಗಿ ತೋಟದ ಮಧ್ಯದಲ್ಲಿ ಆ ಗಿಡಗಳನ್ನು ಇಟ್ಟು, ಅಂದರೆ ಚೆನ್ನಾಗಿ ನೀರು ಬಿಡೋ ಥರ ಪ್ಲೇಸಲ್ಲಿ ನೋಡ್ಕೊಂಡು ಇಟ್ಟು
ಇದಿಷ್ಟು ಜಾಗನ ಫುಲ್ ಖಾಲಿ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಾಗ ಮಾತ್ರ. ಹಾಗೆಯೇ ನಾನು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೆ ಅಂತ ಹೇಳಿದೆ ಅಲ್ವಾ, ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ನಾನು ಮೀಶೋದಿಂದ ಒಂದು ಬ್ಯೂಟಿಫುಲ್ ಕವರ್ನ ಬುಕ್ ಮಾಡಿದೆ. ಎಷ್ಟು ಚೆಂದ ಕ್ವಾಲಿಟಿಲಿ ಬಂದಿತ್ತಂದರೆ ನಿಜವಾಗ್ಲೂ ಖುಷಿ ಆಯಿತು. ನಾನು ಹೇಗೆ ಬರ್ತದೇನೋ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂತು ಆ ಕವರು. ಸಿಕ್ಕಾಪಟ್ಟೆ ಕ್ವಾಲಿಟಿ ಒಳ್ಳೆಯದಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಥ್ಯಾಂಕ್ ಯು ಅಂಥೇಳಿ ಒಂದು ಕಾರ್ಡ್ ಕೂಡ ಮಾಡಿಸಿದ್ದೆ. ಅದರೊಳಗಡೆ ಚಾಕ್ಲೇಟ್ ಎಲ್ಲ ಫಿಲ್ ಮಾಡಿ ಟ್ಯಾಗ್ ಮಾಡಿಬಿಟ್ಟು ಆ ಟ್ಯಾಗಿಗೆ ಈ ಥರ ಒಂದು ಕಾರ್ಡ್ ಹಾಕೋದು, ಥ್ಯಾಂಕ್ ಯು ಅಂತ ಬಂದಿದ್ದಕ್ಕೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಈ ಥರ ಮಾಡಿ ಕೊಟ್ಟಿರೋಂಥದ್ದು. ತುಂಬ ಸಖತ್ತಾಗಿತ್ತು. ಎಲ್ಲರಿಗೂ ಇಷ್ಟ ಆಯಿತು ಆ ಗಿಫ್ಟ್ ಮಾತ್ರ. ನೋಡಲಿಕ್ಕೂ ಕವರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ತೆಗೆದಿಟ್ಕೊಂಡ್ರೆ ಅದು ಮತ್ತೇನಕ್ಕಾದರೂ ಯೂಸ್ ಆಗ್ತದೆ. ಪ್ಲಾಸ್ಟಿಕ್ಕಲ್ಲಿ ತುಂಬ ದಪ್ಪ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು. ಅದರಲ್ಲಿ ಚರಿ ಅಂತೂ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ. ನಾನು ಮನೇಲಿದ್ದೆ ಅಂತಂದರೆ ಅವ್ನು ಅಂದ್ಬಿಟ್ಟು ಹೋಗೋದೇ ಇಲ್ಲ, ಎಂಥ ಕೆಲಸ ಮಾಡಲಿಕ್ಕೂ ಕೂಡ ಕೊಡೋದಿಲ್ಲ. ಹಾಗೆಯೇ ನನ್ನ ಶಾಪಲ್ಲಿ ವರ್ಕ್ ಮಾಡ್ತಾರೆ, ಸೊ ಅವರು ಕೂಡ ನನ್ನ ಜೊತೆ ಬಂದಿದ್ದರು ನಂಗೆ ಹೆಲ್ಪ್ ಮಾಡಲಿಕ್ಕೆ. ಮನೆಗೆ ಬಂದಿದ್ದರು. ಅವತ್ತು ಶಾಪ್ ಕ್ಲೋಸ್ ಮಾಡಿದ್ದೆ. ಮನೆ ಹತ್ರ ಸ್ವಲ್ಪ ಕೆಲಸ ಉಂಟಲ್ಲ, ಈ ಥರ ಪ್ಯಾಕಿಂಗ್ ಮಾಡೋದೆಲ್ಲ ಇತ್ತು. ಮತ್ತು ನನಗೆ ಆರ್ಡ್ರ್ ಇತ್ತು ಅಂತ ಹೇಳಿದೆ, ಅದು ಕೂಡ ರಿಟರ್ನ್ ಗಿಫ್ಟ್ ಮಾಡೋದು. ನಾನು ಫಂಕ್ಷನಲ್ಲಿ ಹಾಕಿದ್ದೆ ನಿಮಗೆ ರಿಟರ್ನ್ ಗಿಫ್ಟ್ ಮಾಡೋದನ್ನು ತೋರಿಸ್ತೀನಿ ಅಂತಲೂ ಕೂಡ ಹೇಳಿದೆ. ನೋಡಿ ಇದೇನೆ. ಏನಾದರೂ ಪೂಜೆ ಏನಾದರೂ ಇದ್ದರೆ ರಿಟರ್ನ್ ಗಿಫ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ರಿಟರ್ನ್ ಕೊಡಲಿಕ್ಕೂ ಕೂಡ ಖುಷಿ ಅನ್ನಿಸ್ತದೆ ಅಂತ ನಾನು ಪ್ಲ್ಯಾನ್ ಮಾಡಿ ಕೊಟ್ಟಿರೋಂಥದ್ದು. ನಾನು ಹೇಳಿದ್ದೆ ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ ನೋಡಿ ಮಾಡಿದ್ದೆ ಅಂತ. ತುಂಬ ಅದ್ಭುತವಾಗಿರೋದು ಕನೆಕ್ಟ್ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು ಕೂಡ. ನನಗೆ ಅದು ಒಂದು 150 ಪೀಸ್ ಏನೋ ಆರ್ಡರ್ ಸಿಕ್ಕಿತ್ತು. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಅವ್ರಿಗೂ ಕೂಡ. ನೋಡಿಬಿಟ್ಟು ನನಗೂ ಮಾಡಿಕೊಡಿ ಅವ್ರನ್ನ ಫಂಕ್ಷನಿಗೆ ಅಂತ ಹೇಳಿ ಮಾಡಿಸ್ಕೊಂಡಿದ್ರು. ಅದು ಬೇರೆ ಇವತ್ತು ಕೆಲಸ ಆ್ಯಡ್ ಮಾಡ್ಕೊಂಡಿದ್ದೆ. ಇಷ್ಟು ದಿವಸ ಇಟ್ಕೊಂಡು ಇವತ್ತೇ ಫುಲ್ ಹೆವಿ ಆಗಿಬಿಡ್ತು ಅಂತಲೇ ಹೇಳ್ಬೋದು. ವರ್ಕು ಎಲ್ಲ ಕಡೆಯಿಂದನೂ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಕೊಡಲಿಕ್ಕೂ ಖುಷಿ ಆಗ್ತದೆ. ಸುಮ್ಮನೆ ಒಂದು ಬ್ಲೌಸ್ ಪೀಸು ಅರ್ಶಿನ ಕುಂಕುಮ ಕೊಡೋದಕ್ಕಿಂತ ಈ ಥರ ಪ್ಯಾಕ್ ಮಾಡಿ ಕೊಟ್ಟರೆ ನಮ್ಗೆ ಕೊಡಲಿಕ್ಕೂ ಖುಷಿ ಅನಿಸ್ತದೆ. ಅವ್ರು ತೊಗೊಳ್ಳಿರಿಗೂ ಕೂಡ ಇಷ್ಟ ಆಗ್ತದೆ ಅಂತ ನನ್ನ ಅನಿಸಿಕೆ. ನೋಡಿ ಇಷ್ಟು ಈಸಿ ಉಂಟು. ನೀವು ಕೂಡ ಮನೇಲೇ ಟ್ರೈ ಮಾಡ್ಬೋದು ಫಂಕ್ಷನಿಗೆಲ್ಲ. ನಾನು ಇದನ್ನು ಅಷ್ಟೇ ಬ್ಲೌಸ್ ಪೀಸ್ ಆಗಿರ್ಬೋದು, ಈ ಅರಿಶಿನ ಕುಂಕುಮದ ಎಲೆದಾಗಿರ್ಬೋದು, ಆ ಫ್ಲವರ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾನು ಮೀಶೋದಲ್ಲೇ ತರಿಸಿದ್ದು. ಒಂದು ಒಳ್ಳೆ ಕ್ವಾಲಿಟಿ ಉಂಟು ಮೀಶೋದಲ್ಲಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂತು. ನಾನು ಬ್ಯಾಂಗಲ್ ಮಾತ್ರ ಸಿರ್ಸಿಲ್ ತೊಗೊಂಡೆ, ಬಳೆಗಳನ್ನು ಕಲರ್ ಬಳೆಗಳನ್ನ ತೊಗೊಂಡೆ. ಒಂದೇ ರೀತಿ ಬಳೆನ ತೊಗೊಳ್ಳಿಲ್ಲ, ಎಲ್ಲ ಕಲರ್ ಇರುವಂತಹ ಬಳೆಗಳನ್ನ ತೊಗೊಂಡಿದ್ದೆ. ನೋಡ್ಬೋದು ಇಷ್ಟು ಪೀಸ್ ನಂಗೆ ಆರ್ಡರ್ ಇತ್ತು. ಇದನ್ನು ಕೂಡ ಮುಗಿಸಿ ಪ್ಯಾಕ್ ಮಾಡಿ ಅವರಿಗೂ ಕೊಟ್ಟಿದ್ದಾಯಿತು. ಯಾಕಂದರೆ ಅವ್ರ ಮನೇಲಿ ನೆಕ್ಸ್ಟ್ ಸಂಡೇ ಫಂಕ್ಷನ್ ಇದೆ, ಹಾಗಾಗಿ ಅವರಿಗೂ ಮುಗಿಸಿದ್ದಾಯಿತು. ಇದನ್ನು ಪ್ಯಾಕ್ ಮಾಡಿ ಅಂದರೆ ರ್ಯಾಪ್ ಮಾಡಿ ಎಲ್ಲ ಹಾಕಿದ್ಮೇಲೆ ಪ್ಯಾಕ್ ಮಾಡೋದು ದೊಡ್ಡ ಚಾಲೆಂಜ್ ಇದು. ಯಾಕಂದರೆ ಬಳೆ ಇರ್ತದಲ್ಲ, ಸ್ಮೂತಾಗಿ ಮಾಡಬೇಕಾಗ್ತದೆ. ಹೆಂಗೆ ಬೇಕಾದ್ರೆ ಹಂಗೆ ಹಾಕಿದ್ರೆ ಬಳೆಗಳು ಒಡೆದೋಗ್ಬಿಡ್ತವೆ. ಹಾಗಾಗಿ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಅದಾಗಿದ ಮೇಲೆ ನಾನು ಸೆಲ್ಫಿ ಝೋನಿಗೆ ಅಂತೇಳಿ ಒಂದಿಷ್ಟು ಥರ್ಮೋಕೋಲ್ ಎಲ್ಲ ತೊಗೊಂಡು ಬಂದಿದ್ದೆ. ಸಿರ್ಸಿಗೆ ಹೋಗಿ ಬಂದು ಎಲ್ಲ ಆಗಿದ್ಮೇಲೆ ಇದು ಮಧ್ಯಾಹ್ನದ ಮೇಲೆ ಮಾಡ್ತಿರೋಂಥಲ್ಲ ಹೋಗಿದ್ದು. ಚರ್ಬಿ ಅಂತ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅದು ಹೇಳಿದ್ನಲ್ಲ, ನಾನು ಇದ್ದ ಮಲಗೋದು ಇಲ್ಲ, ಆ ಕಡೆ ಆಟನೂ ಆಡೋದಿಲ್ಲ. ಬರೋ ಕೆಲಸ ಮಾಡೋದೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾನೇ ಇರೋದು ಅವ್ರ ಕೆಲಸ. ಪಾಪ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಲ್ವ, ನಮಗೆ ಒಟ್ಟೆ ಕೆಲಸ ಆಗೋದಿಲ್ಲ ಅನ್ನೋದಷ್ಟೇ ಇರ್ತದೆ. ಥರ್ಮೋಕೋಲ್ ಆಗಿರ್ಬೋದು, ಇದಕ್ಕೂ ಸ್ವಲ್ಪ ಫೋಟೋಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ. ಅವನ್ನೆಲ್ಲವೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದೆ ಸಿರ್ಸಿಗೆ ಹೋಗ್ಬಿಟ್ಟು. ಒಂದು ಕಾಟ ತಾಡ್ಲಿಕ್ಕಾಗ್ದೇ ಈ ಥರ ವಾಕರ್ಲ್ಲಿ ಹಾಕ್ಕೊಂಡು ಅತ್ತೆ ಆಡಿಸ್ತಾಯಿದ್ರು. ನಾನು ಮತ್ತು ಕೊಲಿಗ್ ಸೇರಿಕೊಂಡು ಈ ಥರ ಮಾಡ್ತಾಯಿದ್ದೀವಿ. ಸ್ಟ್ಯಾಂಡೆಲ್ಲ ರೆಡಿ ಮಾಡಿ ಹೋಗಿದ್ರು. ಆದರೆ ಅದಕ್ಕೆ ಇದರ ಥರ್ಮೋಕೋಲ್ ಹಾಕೋದು, ಸಣ್ಣ ಕೆಲಸಗಳು ಇರ್ತಾವಲ್ಲ ಅವು ತುಂಬಾ ಇಂಪಾರ್ಟೆಂಟು ಮತ್ತು ತುಂಬ ನೀಟಾಗಿ ಮಾಡಬೇಕಾಗ್ತದೆ. ಹೆಂಗೆ ಬೇಕಾದ್ರೆ ಹಂಗೆ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೆ ತುಂಬಾ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡಿದ್ದು, ಅದನ್ನೆಲ್ಲ ಮುಗಿಸೋ ತನಕ ಸಾಯಂಕಾಲ ಆಗೋಯಿತು. ಸಾಯಂಕಾಲ ಆದಮೇಲೆ ಮತ್ತೆ ಕೆಲಸ ಉಂಟು. ಇವತ್ತಂತೂ ಫುಲ್ ಲಾಗಲ್ಲಿ ಕೆಲಸ. ನನಗಂತೂ ನೆಕ್ಸ್ಟ್ ಡೇ ಫಂಕ್ಷನ್ ಮಾಡಲಿಕ್ಕೂ ಅಷ್ಟು ಇಂಟ್ರೆಸ್ಟ್ಗಿಂತನೂ ಶಕ್ತಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಎನರ್ಜಿ ಇರಲಿಲ್ಲ. ಜ್ವರ ಬಂದಂಗೆ ಬೇರೆ ಆಗಿಬಿಟ್ಟಿತ್ತು. ಹಾಗಾಗಿ ನೋಡ್ಬೋದು. ಇದಕ್ಕೆ ನಾನು ಬ್ಲೂ ಕಲರಲ್ಲೇ ರ್ಯಾಪ್ ಮಾಡಿದೆ ಥರ್ಮೋಕೋಲ್ನ. ಈ ಥರ ಬ್ಲೂ ಕಲರಲ್ಲಿ ರ್ಯಾಪ್ ಮಾಡಿದ್ದೀನಕ್ಕಂದ್ರೆ ವೈಟಲ್ಲಿ ಫೋಟೋ ಫಿಕ್ಸ್ ಮಾಡೋದ್ರಿಂದ ಫೋಟೋ ಹೈಲೈಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಬ್ಲೂ ಕಲರ್ ಥೀಮಲ್ಲಿ ಮಾಡಿಕೊಂಡು, ಹೆಂಗಾಗಿ ಬ್ಲೂ ಕಲರ್ ಥೀಮಲ್ಲೇ ಮಾಡಿದ್ದಲ್ವ, ಅದಕ್ಕೆ ಈ ಥರ ಬ್ಲೂ ಕಲರ್ ಪೇಪರಲ್ಲಿ ಹಚ್ಚಿಬಿಟ್ಟು ಅದಕ್ಕೆ ಫೋಟೋ ಫಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬಂತು. ಅದು ಫೋಟೋ ನಿಮ್ಮ ಕೊನೆಯಲ್ಲಿ ಹಾಕ್ತೀನಿ. ಅಷ್ಟಾಗಿದ್ದೇನೆ ಪೆಂಡಲ್ ಅವ್ರು ಬಂದರು. ಸೊ ಡೆಕೋರೇಷನ್ ಅವ್ರು ಬಂದರು. ಇವರೆಲ್ಲರಿಗೂ ಅಡುಗೆ ಮಾಡಬೇಕು. ಮತ್ತೆ ನೈಟು ಅಡುಗೆ ಭಟ್ರು ನೈಟ್ ಅಡುಗೆ ಮಾಡಿ ಹೇಳಿರಲಿಲ್ಲ, ನಾವು ಮಾರ್ನಿಂಗ್ ಹೇಳಿದ್ವಿ.
ಇವರೆಲ್ಲರಿಗೂ ಕೂಡ ಅಡುಗೆ ಮಾಡಬೇಕು, ಮತ್ತು ರಿಲೇಷನ್ ಕೂಡ ಬರ್ತಾಯಿದ್ರು. ಸುಮಾರು ಜನ ಆಗ್ತಾರೆ ಅಡುಗೆಗೂ ಕೂಡ, ಊಟಕ್ಕೆ. ಅವರಿಗೆಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಬೇಕಾಗ್ತದೆ. ಮತ್ತು ತಕ್ಷಣ ಚಹಾ ಅದು ಇದು ಅಂತೆಲ್ಲ. ಚರಿದು ಫ್ಲೆಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನೋಡಲಿಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ಆ ಫ್ಲೆಕ್ಸ್ಗಳೆಲ್ಲ ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಚರಿನೂ ಮಲಗ್ತಾ ಇಲ್ಲ. ಅವತ್ತು ನಾನು ಮಲಗಿದ್ದೆ 1 o'clock ಎಲ್ಲಾದರೂ ಮುಗಿಸ್ಕೊಂಡು ಮಲಗೋ ತನಕ. ಅಷ್ಟು ತನಕಾದರೂ ಅವನು ಮಲಗಿರಲಿಲ್ಲ. ಸ್ವಲ್ಪ ನನಗೆ ಹುಷಾರು ಕೂಡ ಇರಲಿಲ್ಲ. ಹೆಡ್ಡೇಕು, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಹೆಂಗಾಗುತ್ತೋ ಏನೋ ಅಂದ್ಕೊಂಡಿದ್ದೆ. ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿದೆ. ಅದು ಚೆನ್ನಾಗಾಯಿತು. ಅದಕ್ಕೆ ನನ್ನ ಮುಖ ಎಲ್ಲ ಫುಲ್ ಬಾಡೋಗ್ಬಿಟ್ಟಿತ್ತು ಫಂಕ್ಷನ್ ದಿವಸ ಅಂತಲೇ ಹೇಳ್ಬೋದು. ಇದು ನಾನು ಸೆಲ್ಫಿ ಜಾಯ್ನಿಂಗ್ ಮಾಡಿರುವಂಥದ್ದು. ಇಟ್ಸ್ ಫನ್ ಟು ಬಿ ಒನ್ ಅಂತ. ತುಂಬ ಚೆನ್ನಾಗಿ ಬಂತು. ಅಂದರೆ ಎಲ್ಲ ಕಡೆ ಫೋಟೋ ಹಾಕಿದ್ವಿ. ಇಲ್ಲಿ ಬೇರೆ ಏನಾದ್ರು ಹಾಕೋಣ ಅಂಥೇಳಿ ಟಮ್ಮಿ ಮತ್ತು ನನ್ನ ಪ್ರೆಗ್ನೆನ್ಸಿ ಟಮ್ಮಿ ಆಗಿರ್ಬೋದು, ಅವನ ಪುಟಾಣಿ ಹ್ಯಾಂಡ್ ಆಗಿರ್ಬೋದು, ಲೆಗ್ ಆಗಿರ್ಬೋದು, ಫೀಟ್ ಆಗಿರ್ಬೋದು, ಈ ಥರದ್ದೆಲ್ಲ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂತು ಅದು ಕೂಡ. ಇಲ್ಲಿ ಅವ್ರು ಪಾಡಿಗೆ ಅವ್ರು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ಪೆಂಡಲ್ ಹಾಕೋರು ಪೆಂಡಲ್ ಹಾಕ್ತಾಯಿದ್ದಾರೆ. ಉಳಿದಿರೋ ಒಳಗೆ ಅಡುಗೆ ಭಟ್ರಿಗೆ ನೆಕ್ಸ್ಟ್ ಡೇಗೆ ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ತರಕಾರಿಗಳನ್ನ ಇಟ್ಕೊಳ್ಳೋದಾಗಿರ್ಬೋದು, ಪಾತ್ರೆ ಸಿಟ್ಟಿಂಗ್ಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ತಾಯಿದ್ರು. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟೇ. ಫೋಟೋಸ್ಗಳನ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ.